ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ NDA ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಮಲ್ಲೇಶ್ರವರು ನಮ್ಮ JDS ಪಕ್ಷದ ವಿಧಾನ ಪರಿಷತ್ ಸದಸ್ಯರಾದಂಥ ಹಿರಿಯರಾದಂಥ ಗೋವಿಂದರಾಜ ಅಣ್ಣರು, ಶಾಸಕರಾದಂಥ ವೆಂಕಟೇಶ್ವರರೆಡ್ಡಿ ಅಣ್ಣರು, ಕೃಷ್ಣಾರೆಡ್ಡಿ ಅಣ್ಣರು, CMR ಶ್ರೀನಾಥ್ ಅಣ್ಣವರು, ನಮ್ಮ ಸಹೋದರರಾದಂಥ ಸಮೃದ್ಧಿ ಮಂಜಣ್ಣವರು, ಮತ್ತು ನಮ್ಮ ಶಿಡ್ಲಘಟ್ಟ ಶಾಸಕರಾದಂಥ ಪ್ರವೀಣ್ಣವರು, ನಮ್ಮ ಮುನಿಯಪ್ಪಣ್ಣವರು, ಆಮೇಲೆ ರಾಮಣ್ಣವರು, ಹರೀಶ್ ಅಣ್ಣವರು, ಎಲ್ಲ ಮುಖಂಡರುಗಳು ಇವತ್ತು ನಮ್ಮಲ್ಲಿ ಅಧಿಕೃತವಾಗಿ NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ಘೋಷಣೆ ಆದಮೇಲೆ ನಾವೆಲ್ಲ ಒಟ್ಟಿಗೆ ಸೇರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಭಕ್ತರು, ದೇಶಭಕ್ತರು ಮತ್ತು ನಮ್ಮ ರಾಮೇಗೌಡರು ಎಲ್ಲರೂ ಒಟ್ಟಿಗೆ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣವರು, ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರರು ಎಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿ ನಿನ್ನೆ ಸಮನ್ವಯ ಸಭೆ ನಡೀತು. ಸಮನ್ವಯ ಸಭೆಯಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪ್ರಮುಖ ಮುಖಂಡರುಗಳು ಮತ್ತು JDS ಪಕ್ಷದ ಎಲ್ಲ ಶಾಸಕರುಗಳು, MLCಗಳು, ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡಿ ನಮ್ಮ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. 28ಕ್ಕೂ 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡೋದ್ರ ಮುಖಾಂತರ ಕಳೆದ 7 ತಿಂಗಳಿಂದ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಜನ ವಿರೋಧಿ, ದಲಿತ ವಿರೋಧಿ, ರೈತ ವಿರೋಧಿ, ಮಹಿಳಾ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದೆ, ಇದನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಯರು, ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕ್ ಅಣ್ಣವ್ರು ಇರ್ಬೋದು, ಬೊಮ್ಮಾಯಿರವ್ರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಎಲ್ಲರೂ ಒಟ್ಟಿಗೆ 91 ವರ್ಷ ವಯಸ್ಸಿದ್ರೆ ಕೂಡ ನಮ್ಮೆಲ್ಲರಿಗೂ ನಾಚಿಸಂತ ರೀತಿಯಲ್ಲಿ ನೀವು ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಕರೆದ್ರೂ, ಎಲ್ಲಿಗೆ ಕರೆದ್ರೂ ನಾವು ಬಂದು ನಿಮ್ಮ ಜೊತೆಯಲ್ಲಿ ನಾನು ಕ್ಯಾನ್ವಸ್ ಮಾಡಕ್ಕೆ ರೆಡಿ ಇದ್ದೀನಿ. JDS ಎಲ್ಲಿದೆ, BJP ಎಲ್ಲಿದೆ, ಮೋದಿಯವರ ಬಗ್ಗೆ ಹಗುರವಾಗಿ ಮಾತಾಡಂತ ಈ ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಉತ್ತರ ಕೊಡಲೇಬೇಕು. ಅದಕ್ಕೋಸ್ಕರ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಸ್ಕೊಬೇಕಂತ ಹೇಳಿರ್ತಕ್ಕಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬರಿಗೆ ಮತ್ತೆ ಎಲ್ಲ ವರಿಷ್ಠರಿಗೂ ನಾನು ನಿನ್ನೆ ಹೇಳಿದೆ. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮಾಜಿ ಶಾಸಕಗಳಾದಂಥ ಮಂಜುನಾಥ್ ಗೌಡ ಇರ್ಬೋದು, ವರ್ತೂರ್ ಪ್ರಕಾಶ್ ಇರ್ಬೋದು, ನಮ್ಮ ಸಂಪಂಗಿರವರು ಇರ್ಬೋದು, ವೆಂಕಟಮುನಿಯಪ್ಪರು ಇರ್ಬೋದು, ಯಮನಾಥಸ್ವಾಮಿ ಅವರು ಇರ್ಬೋದು, ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಶಿಡ್ಲಘಟ್ಟ ರಾಜಣ್ಣರು ಇರ್ಬೋದು, ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಹಿರಿಯ ಮುಖಂಡರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಿ ನಮಗೆ ಮಲ್ಲೇಶ್ವರ ಅಭ್ಯರ್ಥಿ ಅಂತೇಳಿ ಅಧಿಕೃತವಾಗಿದ್ರೇನು ನಮ್ಮೆಲ್ಲರ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತೆ ದೇವೇಗೌಡ ಸಾಹೇಬರು ಅಂತ ಹೇಳಿ ನಾವು ನಮ್ಮ ತೆನೆ ಹೊತ್ತ ರೈತ ಮಹಿಳೆ ಗುರುತಿಗೆ ಓಟ್ ಹಾಕೋದ್ರ ಮುಖಾಂತರ ಕಳೆದ ಬಾರಿ ನನ್ನನ್ನು ಏನು ಸುಮಾರು 7 ಲಕ್ಷಕ್ಕೂ ಹೆಚ್ಚಿಗೆ ಓಟ್ಗಳು ಹಾಕೋದ್ರ ಮುಖಾಂತರ 2,10,000 ಅಂತರದಲ್ಲಿ ಗೆಲ್ಸ್ಕೊಟ್ರಿ. ಈ ಬಾರಿನೂ ನಾವು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು, ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ, ಇದನ್ನೆಲ್ಲ ಫಲಾನುಭವಿಗಳು ನಾವೆಲ್ಲರೂ ಪಡ್ಕೊಂಡಿದ್ದೀವಿ. ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರತಿಯೊಬ್ಬರು ಪಡ್ಕೊಂಡಿರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು. ಆ ನಿಟ್ಟಿನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಾವು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಂತ ಇದ್ದೀರಿ. ನಾಳೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಶಾಸಕರು ಮತ್ತೆ ಯಾರ್ಯಾರು ಕಂಟೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರು, ನಮ್ಮ ಶಿಡ್ಲಘಟ್ಟದ ಸಿಕಲ್ ರಾಮಚಂದ್ರ ಗೌಡರು ಇರ್ಬೋದು, ನಮ್ಮ ಚಿಂತಾಮಣಿಯ ವೇಣುಗೋಪಾಲ್ ಅವರು ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಕಂಟೆಸ್ಟೆಡ್ ಕ್ಯಾಂಡಿಡೇಟ್ಸ್, ಎಲ್ಲ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಮನ್ವಯ ಮೀಟಿಂಗ್ ನಾಳೆ 10 ಗಂಟೆಗೆ ನಾರಾಯಣಿ ಚೌಟ್ರಿಯಲ್ಲಿ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ರೂಪರೇಷೆಗಳನ್ನು ಹಮ್ಮಿಕೊಂಡು ಈ ವಿರೋಧ ಪಕ್ಷದಾದಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು 3 ಬಾಗಿಲಾಗಿದೆ, ಅದನ್ನ ಯಾವ ರೀತಿ ನಾವು ಸದುಪಯೋಗ ಪಡಿಸ್ಕೊಂಡು ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ. ನಿಮ್ಮ ಕಾರ್ಯಕರ್ತರನ್ನ ಯಾವ ರೀತಿ 2 ಕಾರ್ಯಕರ್ತರನ್ನ ಹೊಂದಿಸ್ತೀವಿ ಸರ್? ಅದಕ್ಕೆ ನಾವು ಸಮನ್ವಯ ಸಮಿತಿಗೆ ಸಭೆ ಕರೆದಿರ್ತಕ್ಕಂಥವ್ರು
ಇವತ್ತು ಏನು ಸಾಂಕೇತಿಕವಾಗಿ ನಾನು ಸಂಸದ್ನಿದ್ದೀನಿ ಅಂತ ಹೇಳಿ ಮಾತಾಡ್ಸಕ್ಕಂತ ಹೇಳಿ ಬಂದಿರ್ತಕ್ಕಂಥ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ನಾವೆಲ್ಲ ಹಿರಿಯರ ಮಾರ್ಗದರ್ಶನ ಏನಿದೆ, ಪಕ್ಷದ ಮಾರ್ಗದರ್ಶನ ಏನಿದೆ, ಆ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಾಗಿ ಶಿಸ್ತಿನ ಸಿಪಾಯಿಗಳಂತ ನಾವು ಕೆಲಸ ಮಾಡಿ ಗೆಲ್ಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ನಮ್ಮಿದಕ್ಕಲ್ಲ ಅವರು ಬರಬೇಕು, ಎಲ್ಲರೂ ಬರಬೇಕು. ಈ ಪಕ್ಷದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ ರವರು ಎಲ್ಲರಿಗೂ ಈಗಾಗಲೇ ಫೋನ್ ಮಾಡಿ ಹೇಳಿದ್ದಾರೆ. ನಾನು ಸಂಪಂಗಿಯವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ, ನಮ್ಮ ವರ್ತೂರ್ ಪ್ರಕಾಶ್ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ. ಇದು ನಮ್ಮೆಲ್ಲರ ಕ್ಯಾಂಡಿಡೇಟ್, NDA ಮೈತ್ರಿಕೂಟದ ಅಭ್ಯರ್ಥಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನೇ ಇದ್ರೇನು ಸಣ್ಣ ಪುಟ್ಟ ಅದನ್ನೆಲ್ಲ ಸೈಡ್ಗಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೇನೆ ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಕರೆ ಕೊಟ್ಟಿದ್ದೀರಿ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಜನಗಳ ಒಂದು ಕನ್ಫ್ಯೂಷನ್ ಇದೆ. ಇಡೀ ಕೋಲಾರ ಕ್ಷೇತ್ರದಲ್ಲಿ JDS ಅಭ್ಯರ್ಥಿ ಗೆದ್ದಿದ್ದ ಇತಿಹಾಸ ಇಲ್ಲ. ನೀವು ಮೊನ್ನೆ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀರಿ. ಪ್ರತಿ ಬಾರಿ ಫೇಲ್ ಆಗಿರೋ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ, ಜನ ನೀವು ಹೋದಾಗ ಯಾರಿಗೆ ಪ್ರಶ್ನೆ ಮಾಡಲ್ಲ? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಬಂದಾಗ ನಾನು ಈ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರನ್ನ ಹೆಸರಲ್ಲಿ ಇವತ್ತು ದೇವೇಗೌಡರು, ಕುಮಾರಣ್ಣವರು ರೈತರ ಪರವಾಗಿ ಕರ್ನಾಟಕ ರಾಜ್ಯದ ಜನತೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ, ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ, ಅದಕ್ಕೆ ನಮ್ಮ ಅಭ್ಯರ್ಥಿ ಇಲ್ಲಿ ಯಾರೇ ಆದ್ರೂ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿಜಿಯವರು, ದೇವೇಗೌಡ ಸಾಹೇಬರು ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕನ್ನೋ ನಿಟ್ಟಿನಲ್ಲಿ ನಾನು ಸಾಮಾನ್ಯ ಕಾರ್ಪೊರೇಟರ್ ಆಗಿದ್ದಂಥವನ್ನ ನನ್ನನ್ನ MP ಮಾಡುತ್ತ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಮಲ್ಲೇಶ್ ಬಾಬು ಅವರು, ಅವ್ರ ತಂದೆ, ಅವ್ರ ತಾಯಿ ಎಲ್ಲಾರು ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ನಾನು ಯಾವ ತರ ನನ್ನ ಕರ್ಮಭೂಮಿ, ಅದೇ ರೀತಿಯಲ್ಲಿ ಮಲ್ಲೇಶ್ ಬಾಬು ಅವ್ರದ್ದು ಇದೇ ಕರ್ಮಭೂಮಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ವ್ಯಕ್ತಿ ಅಲ್ಲ ಮುಖ್ಯ, ನಮ್ಮ ಮೋದಿ ಅವರು ಮುಖ್ಯ, ದೇವೇಗೌಡ ಸಾಹೇಬರು ಮುಖ್ಯ, ದೇಶ ಮುಖ್ಯ. ದೇಶದ ಬಲಿಷ್ಠ ಭದ್ರತೆಗಾಗಿ ನಾವೆಲ್ಲರೂ ಸೇಫ್ಟಿ ಆಗಿರ್ಬೇಕಂದ್ರೆ, ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಪಕ್ಷದ NDA ಮೈತ್ರಿಕೂಟದ ಅಭ್ಯರ್ಥಿನ ಗೆಲ್ಸ್ಕೊಡ್ಬೇಕಂತೇಳಿ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ನೋಡಿದ್ರಿ ಮಾಧ್ಯಮದವರು ಯಾವ ರೀತಿ ಅವ್ರಲ್ಲಿ ಏನ್ ಮಾಡ್ತಾರೆ. ಅವ್ರು ಇಬ್ಬರದವ್ರಿಗೂ ಸಿಕ್ಕಿಲ್ಲ, 3ನೇವ್ರು ಸಿಕ್ಕಿದೆ. ಹಂಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮನೆ ಮಗನ ಮಲ್ಲೇಶ್ ಬಾಬು, ನಮ್ಮನೆ ಮಗನ ಗೆಲ್ಸ್ಕೊಂಡಂತ ನಿಟ್ಟಿನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ಜನ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತೇಳಿ ನಾನು ಮಾಲೂರಿನಲ್ಲೇ ಹುಡಿ ವಿಜಯಕುಮಾರ್ ಮುಖ್ಯ ಆಗ್ತಾರ ಅಮುಖ್ಯ ಆಗ್ತಾರ? ನಿಮ್ಗೆ ನಮ್ಗೆ ಒಂದೊಂದು ಓಟುನು ಮುಖ್ಯನೇ, ಯಾರು ನಾವು ನೆಗ್ಲೆಕ್ಟ್ ಮಾಡೋಂತ ಪ್ರಮೇಯನೇ ಬರಲ್ಲ. ಕಾಂಗ್ರೆಸ್ನವ್ರನ್ನು ಓಟ್ ಕೇಳ್ತೀರಿ, ಬೇರೆ ಪಾರ್ಟಿಯವ್ರನ್ನು ಓಟ್ ಕೇಳ್ತೀರಿ, ಎಲ್ಲಾರನ್ನೂ ಓಟ್ ಕೇಳಿ ನಮ್ಮ ಈ ಭಾರತ ಮಕ್ಕಳು ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರನ್ನು ಓಟ್ ಕೇಳಿ ನಾವು ಓಟ್ ಹಾಕ್ಸ್ಕೊಳ್ಳೋದ್ರ ಮುಖಾಂತರ ನಾವು ಗೆಲ್ತೀವಿ. ಸಾಕಲ್ಲ?